1492 ಅಕ್ಟೋಬರ್ 12 ಮಧ್ಯರಾತ್ರಿ ಸರಿಯಾಗಿ 2 ಗಂಟೆ ಕೊಲಂಬಸ್ ಮತ್ತೆ ಅವನ ಟೀಮು 3 ಹಡಗುಗಳಲ್ಲಿ ಸಮುದ್ರದ ಮಧ್ಯೆ ಹೋಗ್ತಾ ಇರ್ತಾರೆ. ಸಮುದ್ರದ ಅಲೆಗಳು ತುಂಬಾ ಅಗ್ರೆಸಿವ್ ಆಗಿರುತ್ತೆ. ಇವ್ರಿಗೂ ಕೂಡ ಸಾವಿನ ಭಯ ಕಾಡ್ತಾ ಇರುತ್ತೆ. ಅಷ್ಟರಲ್ಲಿ ಕೊಲಂಬಸ್ನ ಟೀಮ್ ನಲ್ಲಿ ಒಬ್ಬ ಏನೋ ನೋಡಿ ಜೋರಾಗಿ ಕಿರ್ಚ್ಕೊತಾನೆ. ಇಷ್ಟಕ್ಕೂ ಆ ವ್ಯಕ್ತಿ ಆ ಕಗ್ಗತ್ತಲಲ್ಲಿ ನೋಡಿದಾದ್ರೂ ಏನಂತ ಕಿರ್ಚ್ಕೊತಾನೆ. ಕೊಲಂಬಸ್ ಈತನ ಬಗ್ಗೆ ನಮ್ಮೆಲ್ರಿಗೂ ಗೊತ್ತು, ಸ್ಕೂಲ್ಗಳಲ್ಲಿ ಓದೇ ಇರ್ತೀವಿ. ಈತನ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವನೊಬ್ಬ ಹುಚ್ಚು ನಾವಿಕ. ಇವನು ಮೂಲತಃ ಇಟಲಿಯವನು. ಇವನು ತನ್ನ ಜೀವನದಲ್ಲಿ ಒಂದು ಮಹತ್ವವಾದಂತ ಗುರಿಯನ್ನ ಹೊಂದಿರ್ತಾನೆ. ಅದೇನಪ್ಪಾ ಅಂತಂದ್ರೆ ಯುರೋಪ್ ಖಂಡದಿಂದ ಪಶ್ಚಿಮದಿಂದ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿಯೋದು. ಉದ್ದೇಶ ಮತ್ತು ಕಾರಣ ಭಾರತ ದೇಶದಲ್ಲಿದ್ದಂತ ಅಪಾರ ಸಂಪತ್ತು, ಚಿನ್ನ ಮತ್ತು ಸಾಂಬಾರ ಪದಾರ್ಥಗಳು ಲೈಕ್ ದಾಲ್ಚಿನ್ನಿ, ಲವಂಗ ಮುಂತಾದವುಗಳು. ಆಗಿನ ಕಾಲದಲ್ಲಿ ಸಾಂಬಾರ ಪದಾರ್ಥಗಳಿಗೆ ಚಿನ್ನದಷ್ಟೇ ಬೆಲೆ ಇತ್ತು ಮತ್ತು ಇವುಗಳನ್ನ ಆಹಾರ ಮತ್ತು ಮಾಂಸ ಪದಾರ್ಥಗಳು ಕೆಡದೇ ಇರೋದಕ್ಕೆ ಬಳಸ್ತಾ ಇದ್ರು ಮತ್ತು ಇವುಗಳಿಂದ ಮೆಡಿಸಿನ್ಸ್ ಗಳನ್ನ ಕೂಡ ತಯಾರು ಮಾಡ್ತಾ ಇದ್ರು. ಅದಕ್ಕಾಗಿ ಇವುಗಳನ್ನ ತನ್ನ ದೇಶಕ್ಕೆ ತಗೊಂಡೋಗಿ ತನ್ನ ದೇಶನ ಶ್ರೀಮಂತ ಮಾಡಬೇಕು ಅಂತ ಅನ್ನೋದು ಈತನ ಗುರಿ ಮತ್ತು ಉದ್ದೇಶ. ಆದ್ರೆ ಜಲಮಾರ್ಗನೇ ಯಾಕೆ, ಭೂಮಾರ್ಗ ಇತ್ತಲ್ಲ ಅಂತ ನೀವು ಕೇಳ್ಬೋದು. ಆದ್ರೆ ಭೂಮಾರ್ಗದಲ್ಲಿ ಆಗಿನ ಕಾಲದಲ್ಲಿ ಸಿಲ್ಕ್ ರೋಡ್ ತುಂಬಾ ದೂರ ಆಗುತ್ತೆ ಮತ್ತೆ ಜಾಸ್ತಿ ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಿರುತ್ತೆ ಮತ್ತೆ ಶತ್ರುಗಳ ಕಾಟ ಕೂಡ ಜಾಸ್ತಿ ಇರುತ್ತೆ. ಈ ಇಷ್ಟು ಕಾರಣಗಳಿಂದ ಭೂಮಾರ್ಗನ ಬಿಟ್ಟು ಈ ಜಲಮಾರ್ಗ ಕಂಡುಹಿಡಿಯೋದಕ್ಕೆ ಕೊಲಂಬಸ್ ಪ್ಲಾನ್ ಮಾಡ್ತಾನೆ. ಇದರಿಂದ ಯಾವುದೇ ತಂಟೆ ತಕರಾರಿಲ್ಲದೆ ಜಲಮಾರ್ಗಗಳಿಂದ ವ್ಯಾಪಾರನ ಮಾಡ್ಬೋದು ಅಂತ ಅನ್ನೋದು ಕೊಲಂಬಸ್ನ ಗುರಿಯಾಗಿರುತ್ತೆ. ಪ್ಲಾನ್ ಏನೋ ಹಾಕೊಂಡಾಯ್ತು, ಆದ್ರೆ ಅಲ್ಲಿಗೆ ಹೋಗಕ್ಕೆ ಯಾರು ಸ್ಪಾನ್ಸರ್ ಮಾಡೋರು ಬೇಕಲ್ವಾ. ಅದಕ್ಕೋಸ್ಕರ ಸ್ಪಾನ್ಸರ್ಶಿಪ್ಗಾಗಿ 7 ವರ್ಷ ಅಲಿತಾನೆ. ಮೊದಲು ಪೋರ್ಚುಗಲ್ನ ರಾಜ ಜಾನ್ ಹತ್ರ ಹೋಗ್ತಾನೆ. ಅವನ ಹತ್ರ ಹೋಗಿ ಒಂದು ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಆದ್ರೆ ಒಂದು ಪ್ಲಾನ್ ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಅನ್ನ ಮಾಡಿರ್ತಾನೆ. ಏನಪ್ಪಾ ಅಂತಂದ್ರೆ ಅಟ್ಲಾಂಟಿಕ್ ಸಾಗರ ದಾಟ್ತಿದಂಗೆನೆ ಭಾರತ ದೇಶ ಸಿಕ್ಬಿಡುತ್ತೆ ಅಂತ ಅನ್ನೋದು ಈತನ ಪ್ಲಾನ್ ಆಗಿರುತ್ತೆ. ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ಭೂಮಿ ತುಂಬಾ ದೊಡ್ಡದು, ಇವನು ಹೇಳೋಷ್ಟು ಸುಲಭವಾಗಿ ಭಾರತ ದೇಶ ಸಿಕ್ಕಲ್ಲ ಅಂತ. ಅದಕ್ಕಾಗಿ ಅವರು ಸ್ಪಾನ್ಸರ್ ಮಾಡಲ್ಲ. ನೆಕ್ಸ್ಟ್ ಜಿನೋವಾ ಮತ್ತು ವೆನಿಸ್ ನಗರಗಳಿಗೆ ಹೋಗ್ತಾನೆ. ಅವರು ಕೂಡ ಇಂಟ್ರೆಸ್ಟ್ ಅನ್ನ ತೋರ್ಸಲ್ಲ. ನೆಕ್ಸ್ಟ್ ಇಂಗ್ಲೆಂಡ್ ನ ಎಂಟ್ರಿ ಹತ್ರ ಹೋಗ್ತಾನೆ. ಅವನು ಕೂಡ ಇಂಟ್ರೆಸ್ಟ್ ಅನ್ನ ತೋರ್ಸಲ್ಲ. ನೆಕ್ಸ್ಟ್ 1492 ಸ್ಪೇನ್ ನ ರಾಣಿ ಇಸಬೆಲ್ಲಾ ಹತ್ರ ಸ್ಪಾನ್ಸರ್ಶಿಪ್ ಗಾಗಿ ಹೋಗ್ತಾನೆ. ಅವರು ಇದಕ್ಕೆ ಒಪ್ಪಿಗೆ ಕೊಡ್ತಾರೆ. ಕಾರಣ ಅವ್ರಿಗೂ ಕೂಡ ಭಾರತ ದೇಶಕ್ಕೆ ಹೋಗ್ಬೇಕು ಅಂತ ಅನ್ನೋದು ತುಂಬಾ ಆಸೆ ಆಗಿರುತ್ತೆ. ಮತ್ತೆ ಪೋರ್ಚುಗಲ್ನವರು ಭಾರತ ದೇಶಕ್ಕೆ ಜಲಮಾರ್ಗ ಕಂಡುಹಿಡಿಯೋದಕ್ಕೆ ಇವ್ರ ಮೇಲೆ ಪೈಪೋಟಿ ಬಿದ್ದಿರ್ತಾರೆ. ಫಸ್ಟ್ ಎಲ್ಲ ಅವ್ರು ಮಾಡ್ಬಿಡ್ತಾರೆ ಅಂತ ಇವ್ರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಪ್ಕೋತಾರೆ. ಕೊಲಂಬಸ್ ಈ ಅಗ್ರಿಮೆಂಟ್ ನಲ್ಲಿ ಒಂದಷ್ಟು ಕಂಡೀಷನ್ಸ್ ನ ಹಾಕ್ತಾನೆ. ಅದೇನಪ್ಪಾ ಅಂತಂದ್ರೆ ಇವನು ಕಂಡುಹಿಡಿದ ಪ್ರದೇಶದಿಂದ ಬಂದಂತ ಲಾಭದಲ್ಲಿ 10% ಇವನ್ಗೆ ಕೊಡಬೇಕು ಅಂತ ಅನ್ನೋದು ಅಗ್ರಿಮೆಂಟ್ ನಲ್ಲಿ ಇರುತ್ತೆ. ಮತ್ತೆ ಆ ಜಾಗದಲ್ಲಿ ಇವನಿಗೇನೆ ಅಧಿಕಾರನ ಕೊಡಬೇಕು ಅಂತ ಅನ್ನೋದು ಆ ಕಂಡೀಷನ್ಸ್ ನಲ್ಲಿ ಇರುತ್ತೆ. ಮತ್ತೆ ಆ ರಾಣಿ ಈತನ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡು ಇವನಿಗೆ ಸ್ಪಾನ್ಸರ್ ಮಾಡೋದಕ್ಕೆ ಒಪ್ಕೋತಾಳೆ. ಮತ್ತು ಆ ರಾಣಿ ಕಡೆಯಿಂದ 3 ಹಡಗುಗಳನ್ನ ಕೊಲಂಬಸ್ಗೆ ಕೊಡ್ತಾರೆ. ಅವುಗಳ ಹೆಸರು ಬಂದು ಸಾಂಟಾ ಮಾರಿಯಾ, ಪಿಂಟಾ ಮತ್ತು ನೀನಾ ಅಥವಾ ನೀನಿಯಾ. ಈ 3ರಲ್ಲಿ ನೀನಾ ಅನ್ನೋ ಒಂದು ಹಡಗು ಕೊಲಂಬಸ್ನ ಫೇವರೇಟ್ ಹಡಗಾಗಿರುತ್ತೆ. ಆಮೇಲೆ ಬೇಕಾದಂತ ಆಹಾರ, ಹಣಕಾಸಿನ ವ್ಯವಸ್ಥೆ ಎಲ್ಲ ರಾಣಿ ಕಡೆಯಿಂದ ಆಗುತ್ತೆ. ಆಗಸ್ಟ್ 3, 1992 ಸ್ಪೇನ್ ನ ಫಾಲೋಸ್ ಡಿಲಾ ಫ್ರಾಂಟೆರಾ ಅನ್ನೋ ಬಂದರಿನಿಂದ ಇವರ ಜರ್ನಿ ಶುರುವಾಗುತ್ತೆ. ಕೊಲಂಬಸ್ನ ಸೇರಿ ಈ 3 ಹಡಗುಗಳಲ್ಲಿ 90 ಜನ ಇರ್ತಾರೆ. ಹೋಗುವಾಗ ಎಲ್ಲ ಖುಷಿಯಾಗಿ ಜರ್ನಿನ ಶುರು ಮಾಡ್ತಾರೆ. ಒಳ್ಳೆ ಸನ್ಲೈಟು, ಒಳ್ಳೆ ತಿಳಿಯಾದ ಸಮುದ್ರ, ಕಡಲ ತೀರದಲ್ಲಿ ಹಿಂಗೆ ಜರ್ನಿ ಮಾಡ್ತಾ ಯಾವುದೇ ರೀತಿ ತೊಂದರೆ ಇಲ್ಲದೆ ಕೆರಿಬಿಯನ್ ದ್ವೀಪಗಳನ್ನ ತಲುಪ್ತಾರೆ. ಮೊದಲೇ ಹೇಳಿದ ಹಾಗೆ ಕೊಲಂಬಸ್ ಒಂದು ತಪ್ಪು ಲೆಕ್ಕಾಚಾರನ ಹಾಕಿರ್ತಾನೆ. ಏನಪ್ಪಾ ಅಂತಂದ್ರೆ ಈ ಅಟ್ಲಾಂಟಿಕ್ ಸಮುದ್ರನ ದಾಟ್ತಿದಂಗೆನೆ ಭಾರತ ದೇಶ ಸಿಕ್ಬಿಡುತ್ತೆ, ಇದಕ್ಕೆ 2400 ಮೈಲಿಗಳಷ್ಟೇ ದೂರ ಇದೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಇದು ನಿಜವಾಗಿ 12,000 ಮೈಲಿಗಳಿಗಿಂತೂ ಜಾಸ್ತಿನೇ ಇರುತ್ತೆ. ಹಿಂಗೆ ಅವರು ಜರ್ನಿ ಮಾಡ್ತಾ ಫಸ್ಟ್ ಕೆರಿಬಿಯನ್ ದ್ವೀಪಗಳನ್ನ ತಲುಪ್ತಾರೆ. ಇವ್ರು ಅನ್ಕೋತಾರೆ ಇಂಡಿಯಾದ ಯಾವ್ದೋ ದ್ವೀಪಗಳಿಗೆ ನಾವು ತಲುಪಿದೀವಿ ಅಂತ. ಮತ್ತೆ ಅಲ್ಲಿನ ಸ್ಥಳೀಯರನ್ನ ಇವರು ಇಂಡಿಯನ್ಸ್ ಅಂತ ಕೂಡ ಕೊಲಂಬಸ್ ಕರೀತಾನೆ. ಅದಕ್ಕೆ ಈಗಲೂ ಕೂಡ ಆ ಪ್ರಾಂತ್ಯವನ್ನ ವೆಸ್ಟ್ ಇಂಡೀಸ್ ಅಂತ ಕರೀತಾರೆ. ಮತ್ತೆ ಅಲ್ಲೇ ಸ್ವಲ್ಪ ದಿನ ಸ್ಟೇ ಆಗ್ತಾರೆ. ಅಲ್ಲಿ ಹಡಗುಗಳ ರಿಪೇರಿ ಮತ್ತು ಆಹಾರ ಸಂಗ್ರಹಣೆಗಳನ್ನ ಮಾಡ್ಕೋತಾರೆ. ಮತ್ತೆ ಅಲ್ಲಿಂದ ಇವರು ಸೆಪ್ಟೆಂಬರ್ 6ನೇ ತಾರೀಕು ಜರ್ನಿನ ಮತ್ತೆ ಶುರು ಮಾಡ್ತಾರೆ. ಇಲ್ಲಿಂದ ಇವ್ರಿಗೆ ಆಗೋದು ಭಯಾನಕ ಎಕ್ಸ್ಪೀರಿಯನ್ಸ್. ಹಿಂಗೆ ಜರ್ನಿ ಮಾಡ್ತಾನೆ ಇರ್ತಾರೆ. ವಾರಗಳು, ದಿನಗಳ ತರ ಕಳೀತವೆ. ಎಲ್ರಿಗೂ ಲೈಟ್ ಆಗಿ ಟೆನ್ಷನ್ ಶುರುವಾಗುತ್ತೆ. ಯಾಕಂತಂದ್ರೆ ಎಷ್ಟೇ ದೂರ ಜರ್ನಿ ಮಾಡೋದು ಎಲ್ಲೂ ಕೂಡ ಒಂದು ಸಣ್ಣ ನೆಲನೂ ಕಾಣಿಸ್ಕೊಳ್ಳಲ್ಲ. ಇಲ್ಲಿ ಕೊಲಂಬಸ್ಗೂ ಕೂಡ ಗೊತ್ತಾಗುತ್ತೆ ನಾನ್ ಮಾಡಿದ್ದು ತಪ್ಪು ಲೆಕ್ಕಾಚಾರ ಅಂತ. ಆದ್ರೆ ಇವನು ಟೀಮ್ ಲೀಡರು, ಧೈರ್ಯಗೆಡಕ್ಕಂತೂ ಆಗಲ್ಲ. ಅದಕ್ಕೋಸ್ಕರ ಇವನ ಹತ್ರ 2 ಡೈರಿನ ಮೇಂಟೈನ್ ಮಾಡ್ತಾನೆ. ಒಂದು ತಾವು ಬಂದಂತ ದೂರನ ಕಮ್ಮಿ ಬರ್ಕೊಳ್ಳೋಕೆ ಆ ಡೈರಿನ ಯೂಸ್ ಮಾಡ್ತಾನೆ. ಇನ್ನೊಂದು ತಾವು ಬಂದಂತ ದೂರನ ಪ್ರಾಪರ್ ಆಗಿ ಎಷ್ಟು ದೂರ ಬಂದಿದೀವಿ ಅಂತ ಬರ್ಕೊಳ್ಳೋದಕ್ಕೆ ಇನ್ನೊಂದು ಡೈರಿನ ಯೂಸ್ ಮಾಡ್ತಾನೆ. ಏನಕ್ಕಪ್ಪ ಅಂತಂದ್ರೆ ಆ ಸುಳ್ಳು ಡೈರಿನ ತಮ್ಮ ಟೀಮ್ ಮೆಂಬರ್ಸ್ ಗಳಿಗೆ ಹೇಳೋದಕ್ಕೆ, ಇನ್ನೊಂದು ತನಗೆ. ಯಾಕಂತಂದ್ರೆ ಅವರು ಎದುರುಬಾರ್ದು ಅನ್ನೋ ಒಂದು
ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾನೆ. ಹಿಂಗೆ ಏನೋ ಒಂದು ಹೇಳ್ತಾ ಇವನು ಅವ್ರನ್ನ ಸಮಾಧಾನ ಮಾಡ್ಕೊಂಡು ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಎಷ್ಟು ದಿನ ಅಂತ ನಿಜನ ಮುಚ್ಚಿಡಕ್ಕಾಗುತ್ತೆ. ಒಂದಿನ ಇವನು ಹೇಳ್ತಾ ಇರೋದು ಸುಳ್ಳು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಎದುರಿ ನಾವೆಲ್ಲ ಉಳಿಯಲ್ಲ ಅಂತ ಅನ್ಕೊಂಡು ಕೊಲಂಬಸ್ನ ಮೇಲೆ ದಂಗೆ ಬೀಳ್ತಾರೆ. ಆಲ್ರೆಡಿ ಇವರು ತುಂಬಾ ದೂರ ಬಂದ್ಬಿಟ್ಟಿರ್ತಾರೆ. ಇವ್ರ ಹತ್ರ ಇದ್ದಂಥ ಆಹಾರಗಳೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿರ್ತವೆ. ಮತ್ತೆ ಅಲ್ಲೂ ಕೂಡ ಎಲ್ಲೂ ನೆಲ ಸಿಕ್ಕಿರಲ್ಲ, ಯಾವುದೇ ದ್ವೀಪ ಕೂಡ ಸಿಕ್ಕಿರಲ್ಲ. ನೆಕ್ಸ್ಟ್ ವಾಪಸ್ ಹೋಗೋಕ್ಕೂ ಕೂಡ ಆ ಆಹಾರಗಳು ಸಾಕಾಗಲ್ಲ. ಇವ್ರ ದಾರಿ ಮಧ್ಯೆನೇ ಮುಳುಗಿ ಸಾಯ್ಬೇಕು ಅನ್ನೋದು ಇವರು ಭಯ ಪಡೋದಕ್ಕೆ ಕಾರಣ ಆಗಿರುತ್ತೆ. ಆದ್ರೆ ಕೊಲಂಬಸ್ ಇವ್ರಿಗೆಲ್ರಿಗೂ ಕೂಡ ಸಮಾಧಾನ ಪಡ್ಸೋಕ್ಕೋಸ್ಕರ ಒಂದು ಸುಳ್ಳನ್ನ ಹೇಳ್ತಾನೆ. ಇಲ್ಲ ನಾವು ತುಂಬಾ ದೂರ ಬಂದಿದ್ದೀವಿ, ಇನ್ನೊಂದು 2 ದಿನ ಜರ್ನಿ ಮಾಡಿದ್ರೆ ನಮ್ಗೆ ನೆಲ ಸಿಕ್ಬಿಡುತ್ತೆ, ನಮ್ಗೆ ಇಂಡಿಯಾ ಸಿಕ್ಕುತ್ತೆ ಅಂತ ಅವ್ರಿಗೆಲ್ರಿಗೂ ಸುಳ್ಳು ಹೇಳಿ ಸಮಾಧಾನ ಪಡಿಸ್ತಾನೆ. 1492 ಅಕ್ಟೋಬರ್ 12 ಮಧ್ಯರಾತ್ರಿ ಸರಿಯಾಗಿ 2 ಗಂಟೆ ಸಮುದ್ರದ ಮಧ್ಯದಲ್ಲಿ ಕೊಲಂಬಸ್ ಮತ್ತೆ ಕೊಲಂಬಸ್ನ ಟೀಮು 3 ಹಡಗುಗಳಲ್ಲಿ ಸಾಕ್ತಾ ಇರ್ತಾರೆ. ಮಧ್ಯರಾತ್ರಿ ಸಮುದ್ರ ಫುಲ್ಲು ಅಗ್ರೆಸಿವ್ ಆಗಿರುತ್ತೆ. ದೊಡ್ಡ ಅಲೆಗಳೆಲ್ಲ ಹಡಗುಗಳಿಗೆ ಬಡಿತಾ ಇರ್ತವೆ. ಫಸ್ಟೇ ಭಯಗೊಂಡಿದ್ದವರೆಲ್ಲ ಜೀವನ ಕೈಯಲ್ಲಿ ಹಿಡಿದು ಕೂತಿರ್ತಾರೆ. ಅಷ್ಟರಲ್ಲಿ ಕೊಲಂಬಸ್ನ ಟೀಮ್ನಲ್ಲಿ ಒಬ್ಬ ಏನೋನೋ ನೋಡಿ ಜೋರಾಗಿ ಕಿರ್ಚ್ಕೋತಾನೆ. ಅದೇನಪ್ಪ ಅಂತಂದ್ರೆ ಎಲ್ಲೋ ದೂರದಲ್ಲಿ ಒಂದು ದೀಪ ಉರಿಯೋ ತರ ಬೆಳಕು ಇವನಿಗೆ ಕಾಣಿಸ್ಕೊಳುತ್ತೆ. ಅದನ್ನ ನೋಡಿ ಇವನು ಭೂಮಿ ಎಂದು ಜೋರಾಗಿ ಕಿರ್ಚ್ಕೋತಾನೆ. ಆದ್ರೆ ಕೊಲಂಬಸ್ ಹೇಳಿದ್ದು ಸುಮ್ಮನೆ ಇವ್ರನ್ನ ಸಮಾಧಾನ ಪಡಿಸೋಕ್ಕೋಸ್ಕರ 2 ದಿನದಲ್ಲಿ ನೆಲ ಸಿಕ್ಕುತ್ತೆ ಅಂತ ಹೇಳಿರ್ತಾನೆ. ಆದ್ರೆ ಅದೃಷ್ಟವಶಾತ್ ಇವ್ರಿಗೆ ನೆಲ ಸಿಕ್ಕಿರುತ್ತೆ. ಈ ವಿಷಯ ಕೊಲಂಬಸ್ಗೂ ಕೂಡ ಗೊತ್ತಿರಲಿಲ್ಲ. ಇದನ್ನ ಯಾರು ಕೂಡ ನಿರೀಕ್ಷೆನೂ ಮಾಡಿರ್ಲಿಲ್ಲ. ಅವರು ತಲುಪ್ತಂತಹ ಜಾಗ ಈಗಿನ ಬಹಾಮಾಸ್ನ ತಲುಪಿದ್ಮೇಲೆ ಸುತ್ತಮುತ್ತ ಇರುವಂತಹ ದ್ವೀಪಗಳನ್ನೆಲ್ಲ ಹುಡುಕ್ತಾ ಇವರು ಹೊರಡ್ತಾರೆ. 1492 ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ದಿನ ಸಾಂಟಾ ಮರಿಯಾ ಅನ್ನೋ ಹಡಗು ಹವಳದ ಬಂಡೆಗೆ ಗುದ್ದಿ ಅಪಘಾತ ಆಗುತ್ತೆ. ಇದಕ್ಕೆ ಕಾರಣ ಅಲ್ಲಿದ್ದಂತ ಎಕ್ಸ್ಪೀರಿಯನ್ಸ್ ನಾವಿಕ ಎಕ್ಸ್ಪೀರಿಯನ್ಸ್ ಇಲ್ಲದ ಒಬ್ಬ ಹುಡುಗನಿಗೆ ಹಡಗನ್ನ ಚಲಾಯಿಸೋದಕ್ಕೆ ಕೊಟ್ಟು ತಾನು ಹೋಗಿ ಮಲಗ್ಬಿಡ್ತಾನೆ. ಇವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಕಾರಣ ಕಂಟ್ರೋಲ್ ತಪ್ಪಿ ಹಡಗು ಅವಳದ ಬಂಡೆಗೆ ಡಿಕ್ಕಿ ಹೊಡೆದು ಅಪಘಾತ ಆಗುತ್ತೆ. ಈ ಹಡಗು ಆ 3 ಹಡಗುಗಳಲ್ಲಿ ತುಂಬಾ ದೊಡ್ಡ ಹಡಗಾಗಿರುತ್ತೆ. ಅದಕ್ಕೋಸ್ಕರ ಈ ಹಡಗಿಲ್ಲ ಅಂತಂದ್ರೆ 90 ಜನ ಕೂಡ ಸ್ಪೇನ್ಗೆ ವಾಪಸ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಇದನ್ನ ರಿಪೇರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹತ್ತಿರದಲ್ಲಿ ಇದ್ದಂತ ಒಂದು ದ್ವೀಪದಲ್ಲಿ ಈ ಹಡಗಿನಲ್ಲಿ ಇದ್ದಂತ ಮರಗಳನ್ನ ಬಳಸಿ ಒಂದು ಮನೆನ ಕಟ್ಟಿ ಅಲ್ಲಿ 39 ಜನ ನಾವಿಕರನ್ನ ಇರಿಸ್ತಾನೆ. ನೆಕ್ಸ್ಟ್ 1493 ಜನವರಿ 16ನೇ ತಾರೀಕು ಕೊಲಂಬಸ್ ಮತ್ತು ಇನ್ಮಿಕ್ಕಿದಂತ ಜನ ಸ್ಪೇನ್ಗೆ ವಾಪಸ್ ಆಗ್ತಾರೆ. ಮತ್ತೆ 1 ವರ್ಷ ಕಳೆದು ಆ ಒಂದು ದ್ವೀಪಕ್ಕೆ ಕೊಲಂಬಸ್ ಬರ್ತಾನೆ. ಅಲ್ಲಿ ಬಂದು ನೋಡಿದಾಗ ಅವರು ಕಟ್ಟಿದ್ದಂತ ಮನೆ ಕಂಪ್ಲೀಟ್ ಆಗಿ ಸುಟ್ಟೋಗಿರುತ್ತೆ. ಅಲ್ಲಿದ್ದಂತ 39 ಜನ ಕೂಡ ಸುತ್ತೋಗಿರ್ತಾರೆ. ಇದಕ್ಕೆ ಕಾರಣ ಅಲ್ಲಿದ್ದಂತ ಲೋಕಲ್ಸ್ ನ ಜೊತೆಗೆ ಈ 39 ಜನ ಕೆಟ್ಟದಾಗಿ ನಡ್ಕೋತಾರೆ. ಆ ಕಾರಣದಿಂದ ಅವರು ಆ ಮನೆನ ಸುಟ್ಟಾಕಿ ಇವರೆಲ್ಲರನ್ನು ಕೂಡ ಸಾಯಿಸ್ಬಿಡ್ತಾರೆ. ಇದೆಲ್ಲ ಆದ್ಮೇಲೆ 4 ಬಾರಿ ಅಲ್ಲಿಗೆ ಕೊಲಂಬಸ್ ಪ್ರಯಾಣ ಮಾಡ್ತಾನೆ. 1503ರಲ್ಲಿ ಅಲ್ಲಿಗೆ 4ನೇ ಮತ್ತು ಕೊನೆಯ ಪ್ರಯಾಣ ಆಗಿರುತ್ತೆ. ಅಲ್ಲಿಗೆ ಹೋದಾಗ ಇವ್ರ ಹತ್ರ ಇದ್ದಂತ ಆಹಾರ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿರ್ತವೆ. ಅದಕ್ಕೋಸ್ಕರ ಅಲ್ಲೇ 6 ತಿಂಗಳು ಉಳ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇನೋ ಅಲ್ಲಿನ ಲೋಕಲ್ಸ್ ಊರಿಗೆ ಫುಡ್ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೋತಾರೆ. ಅದಾದ್ಮೇಲೆ ಕೊಲಂಬಸ್ ಮತ್ತೆ ಕೊಲಂಬಸ್ನ ಟೀಮು ಇವರ ಬೇಡಿಕೆ ತುಂಬಾ ಜಾಸ್ತಿ ಆಗುತ್ತೆ. ಮತ್ತೆ ಇವರು ಆ ಲೋಕಲ್ಸ್ ನ ಜೊತೆ ಕೆಟ್ಟದಾಗಿ ನಡ್ಕೊಳಕ್ ಶುರು ಮಾಡ್ತಾರೆ. ಇದರಿಂದ ಅವರು ಆಹಾರ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. 1504 ಫೆಬ್ರವರಿ 29 ಅವತ್ತಿನ ದಿನ ರಕ್ತ ಚಂದ್ರಗ್ರಹಣ ಇರುತ್ತೆ. ಕೊಲಂಬಸ್ನ ಹತ್ರ ಜರ್ಮನ್ನ ಗಣಿತಜ್ಞ ಜೋಹಾನ್ಸ್ ಮುಲ್ಲರ್ ರಚಿಸಿದ ಒಂದು ಪಂಚಾಂಗ ಇರುತ್ತೆ. ಆ ಪಂಚಾಂಗದಲ್ಲಿ ಸೂರ್ಯ, ಚಂದ್ರ ಮತ್ತು ಗ್ರಹಗಳ ಚಲನೆಯ ನಿಖರವಾದ ಮಾಹಿತಿ ಆ ಪಂಚಾಂಗದಲ್ಲಿ ಇರುತ್ತೆ. ಅದನ್ನ ಓದೋ ಮುಖಾಂತರ ಅವತ್ತಿನ ದಿನ ಚಂದ್ರಗ್ರಹಣ ಇದೆ ಅಂತ ಕೊಲಂಬಸ್ ತಿಳ್ಕೊತಾನೆ. ಇದ್ರ ಮುಖಾಂತರ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಈ ಗ್ರಹಣದ ಬಗ್ಗೆ ತಿಳ್ಕೊಂಡಂತ ಕೊಲಂಬಸ್ ಸೀದಾ ಆ ಲೋಕಲ್ಸ್ ನ ಲೀಡರ್ ಹತ್ರ ಹೋಗ್ತಾನೆ. ಆ ಲೀಡರ್ ಹತ್ರ ಹೋಗಿ ಹೇಳ್ತಾನೆ, ನೀವು ನಮ್ಗೆ ಆಹಾರ ಮತ್ತು ಚೆನ್ನಾಗಿ ನೋಡ್ಕೊಳ್ಳದೆ ಇರೋ ಕಾರಣ ನಮ್ಮ ದೇವರು ನಿಮ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಇವತ್ತು ಚಂದ್ರನನ್ನ ಫುಲ್ ಕೆಂಪು ಬಣ್ಣಕ್ಕೆ ತಿರುಗಿಸಿ ಮಾಯ ಮಾಡ್ಬಿಡ್ತಾನೆ ಅಂತ ಹೇಳಿ ಎದುರಿಸ್ತಾನೆ. ಅದಾದ್ಮೇಲೆ ಲೀಡರ್ಸ್ ಯಾರು ಇವನ್ ಮಾತನ್ನ ನಂಬಲ್ಲ, ಇವನ್ನ ಇಗ್ನೋರ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ರಾತ್ರಿ ಆಗುತ್ತೆ, ಗ್ರಹಣ ಶುರು ಆಗುತ್ತೆ. ಸ್ವಲ್ಪ ಹೊತ್ತು ಆಗ್ತಿದಂಗನೆ ಚಂದ್ರ ಫುಲ್ಲು ಕೆಂಪು ಬಣ್ಣಕ್ಕೆ ತಿರುಗ್ತಾನೆ. ಅವಾಗ ಎಲ್ಲ ಲೋಕಲ್ಸ್ ಗಳಿಗೂ ತುಂಬಾ ಭಯ ಶುರು ಆಗುತ್ತೆ. ಅದಾದ್ಮೇಲೆ ಚಂದ್ರ ಸ್ವಲ್ಪ ಸ್ವಲ್ಪನೇ ಭೂಮಿಯ ನೆರಳಿನ ಮುಖಾಂತರ ಮರೆಯಾಗ್ತಾ ಬರ್ತಾನೆ. ಇದನ್ನ ನೋಡಿದಂತ ಲೋಕಲ್ಸ್ ಫುಲ್ಲು ಎದುರ್ಕೊಂಡು ಕೊಲಂಬಸ್ನ ಹತ್ರ ಓಡ್ ಬಂದು ಅವನಿಗೆ ಆಹಾರ ಕೊಡೋದಾಗಿ ಮತ್ತೆ ಚೆನ್ನಾಗಿ ನೋಡ್ಕೊಳ್ಳೋದಾಗಿ ಒಪ್ಕೋತಾರೆ. ಅದಾದ್ಮೇಲೆ ನಿಮ್ಮ ದೇವ್ರನ್ನ ಸಮಾಧಾನ ಮಾಡ್ಕೊಳಕ್ ಹೇಳುವಂತ ಕೊಲಂಬಸ್ಗೆ ಹೇಳ್ತಾರೆ. ಕೊಲಂಬಸ್ ಆಯ್ತು ಅಂತ ಹೇಳಿ ತನ್ನ ರೂಮ್ಗೆ ಹೋಗ್ತಾನೆ. ಹೋಗಿ ಅಲ್ಲಿ ಅವನು ಮರಳಿನ ಮುಖಾಂತರ ಗ್ರಹಣ ಎಷ್ಟೊತ್ತವರೆಗೆ ಇರುವುದು ಅಂತ ಆ ಟೈಮ್ನ ಲೆಕ್ಕ ಹಾಕ್ತಾ ಕೂರ್ತಾನೆ ಸ್ವಲ್ಪ ಹೊತ್ತು. ಅದಾದ್ಮೇಲೆ ಗ್ರಹಣ ಮುಗಿತಿದ್ದಂಗೆ ಮರಳಿನ ಮುಖಾಂತರ ಆ ಟೈಮ್ನ ನೋಡಿ ಆಚೆ ಬರ್ತಾನೆ. ಆಚೆ ಬಂದು ಹೇಳ್ತಾನೆ, ನನ್ನ ದೇವರು ನಿಮ್ನ ಕ್ಷಮಿಸಿದಾನೆ, ಹೋಗಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ಗ್ರಹಣ ಮುಗಿದು ಚಂದ್ರ ಫುಲ್ಲು ಶೈನಿಂಗ್ ಆಗಿ ಕಾಣಿಸ್ತಾನೆ. ಆ ಲೋಕಲ್ಸ್ ನ ಮುಗ್ಧತೆನ ಈ ರೀತಿ ಕೊಲಂಬಸ್ ಬಳಸ್ಕೋತಾನೆ. ಜಲಮಾರ್ಗ ಏನೋ ಕಂಡಿಡ್ದಾಯ್ತು, ಅಲ್ಲಿಂದ ವ್ಯಾಪಾರ ವಹಿವಾಟು ಎಲ್ಲ ಶುರು ಆಗ್ತವೆ. ಆದ್ರೆ ಇಲ್ಲೊಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಕೊಲಂಬಸ್ ನಾನು ಭಾರತವನ್ನೇ ಕಂಡಿಡಿದಿದ್ದೀನಿ ಅಂತ ಸಾಯೋವರೆಗೂ ಅನ್ಕೊಂಡಿರ್ತಾನೆ. ಆದ್ರೆ ಕಂಡಿಡ್ದಿದ್ದು
ಅಲ್ಲಿ ಅಮೆರಿಕ ಖಂಡನ. ಅವನಿಗೆ ಗೊತ್ತಿರಲಿಲ್ಲ ಅಟ್ಲಾಂಟಿಕ್ ಸಮುದ್ರ ದಾಟ್ತಿದಂಗೆನೆ ಭಾರತ ಸಿಕ್ಬಿಡುತ್ತೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಮಧ್ಯೆ ಪೆಸಿಫಿಕ್ ಸಾಗರ ಮತ್ತೆ ಅಮೆರಿಕ ಖಂಡ ಸಿಗುತ್ತೆ ಅಂತ. ಅವನು ಅಮೆರಿಕ ಖಂಡನೇ ಭಾರತ ಅಂತ ಅನ್ಕೊಂಡಿರ್ತಾನೆ ಮತ್ತು ಅಲ್ಲಿಂದನೇ ವ್ಯಾಪಾರಗಳನ್ನ ಶುರು ಮಾಡ್ತಾರೆ. ಈ ವಹಿವಾಟಿನಿಂದ ಒಂದಷ್ಟು ಉಪಯೋಗಗಳು ಕೂಡ ಆಗ್ತವೆ, ಒಂದಷ್ಟು ದುಷ್ಪರಿಣಾಮಗಳು ಕೂಡ ಆಗ್ತವೆ. ಅದರಲ್ಲಿ ಉಪಯೋಗಗಳ ಬಗ್ಗೆ ಮಾತಾಡೋದಾದ್ರೆ, ಅಮೆರಿಕ ಖಂಡದಿಂದ ಯುರೋಪ್ ಖಂಡಕ್ಕೆ ಆಲೂಗೆಡ್ಡೆ, ಜೋಳ ಮತ್ತು ಟೊಮೆಟೊದಂತಹ ಒಂದಷ್ಟು ಬೆಳೆಗಳು ಪರಿಚಯ ಆಗ್ತವೆ. ಮತ್ತೆ ಯುರೋಪ್ ಖಂಡದಿಂದ ಅಮೆರಿಕ ಖಂಡಕ್ಕೆ ಅಕ್ಷರಮಾಲೆ, ವಾಸ್ತುಶಿಲ್ಪ ಮತ್ತೆ ಕಬ್ಬಿಣದ ಉಪಕರಣಗಳನ್ನ ತರ್ತಾರೆ. ಮತ್ತೆ ಅಮೆರಿಕ ಖಂಡಕ್ಕೆ ಕುದುರೆಗಳು, ಹಸುಗಳು ಮತ್ತು ಹಂದಿಗಳನ್ನ ಕೂಡ ತರ್ತಾರೆ. ಇದು ಅಲ್ಲಿನ ಲೋಕಲ್ಸ್ ನ ಸಾರಿಗೆ ಮತ್ತು ಕೃಷಿ ಪದ್ಧತಿಯನ್ನೇ ಚೇಂಜ್ ಮಾಡುತ್ತೆ. ಇದರಿಂದ ಆದಂತ ದುಷ್ಪರಿಣಾಮಗಳೇನಪ್ಪಾ ಅಂತಂದ್ರೆ, ಯುರೋಪ್ ಖಂಡದಿಂದ ಇದಿಷ್ಟು ಮಾತ್ರ ವಹಿವಾಟಾಗ್ಲಿಲ್ಲ, ಜೊತೆಗೆ ರೋಗಗಳನ್ನ ಕೂಡ ತರ್ತಾರೆ. ಸಿಡುಬು, ದಡಾರ ಅಂತಹ ರೋಗಗಳನ್ನ ತಂದು ಅಲ್ಲಿನ ಲೋಕಲ್ ಪೀಪಲ್ ನ ಅಪಾರವಾದ ನಾಶಕ್ಕೆ ಕಾರಣ ಆಗ್ತಾರೆ. ಇದೆಲ್ಲ ಆದ್ಮೇಲೆ 1506ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಸಾವನ್ನಪ್ತಾನೆ. ಆದ್ರೆ ಅವನು ಸಾಯೋವರೆಗೂ ಅನ್ಕೊಂಡಿದ್ದು ಭಾರತವನ್ನೇ ಕಂಡಿಡಿದಿದ್ದೀನಿ ಅಂತ. ಆದ್ರೆ ಅವನಿಗೆ ಸಾಯೋವರೆಗೂ ಗೊತ್ತಾಗಲ್ಲ ನಾನು ಕಂಡಿಡಿದಿದ್ದು ಅಮೆರಿಕನ ಅಂತ. ಇನ್ನೊಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ಮಾಡಿದಂತ ಕೊಲಂಬಸ್ ನ ಒಂದು ಮುಖದ ಪರಿಚಯ ಯಾರಿಗೂ ಇಲ್ಲ. ಯಾಕಂತಂದ್ರೆ ಅವನ ನಿಜವಾದ ಭಾವಚಿತ್ರ ಎಲ್ಲೂ ಕೂಡ ಸಿಗಲ್ಲ. ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರ ಬಿಡಿಸ್ಬೇಕು ಅಂತಂದ್ರೆ ಒಂದಷ್ಟು ಕಂಡೀಷನ್ಸ್ ಇರ್ತವೆ. ಏನಪ್ಪಾ ಅಂತಂದ್ರೆ ಅವನು ಫುಲ್ ಶ್ರೀಮಂತ ಆಗಿರ್ಬೇಕು ಅಥವಾ ಏನಾದ್ರು ಒಂದು ಸಾಧನೆ ಮಾಡಿರ್ಬೇಕು. ಆದ್ರೆ ಇವನು ಫೇಮಸ್ ಆಗೋ ಅಷ್ಟರಲ್ಲಿ ಇವನನ್ನ ನೋಡಿದಂತ ವ್ಯಕ್ತಿಗಳು ಎಲ್ಲರೂ ಕೂಡ ಸೋತೋಗಿರ್ತಾರೆ. ಅದಕ್ಕಾಗಿ ಈತನ ನಿಜ ರೂಪ ಹೇಗಿತ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಇವನು ಸತ್ತ 10 ವರ್ಷಗಳ ನಂತರ ಅಂದ್ರೆ 1519ರಲ್ಲಿ ಒಬ್ರು ಈತನ ಚಿತ್ರವನ್ನ ಬಿಡಿಸ್ತಾರೆ. ಆ ಚಿತ್ರದ ಪ್ರಕಾರ ಇವನ ಮುಖ ತುಂಬಾ ಉದ್ದಕ್ಕಿತ್ತು, ಮತ್ತೆ ದೊಡ್ಡ ಕೆನ್ನೆಯ ಮೂಳೆಗಳನ್ನ ಹೊಂದಿದ್ದ ಮತ್ತು ಸಣ್ಣ ತಿಳಿ ಕಣ್ಣುಗಳನ್ನ ಹೊಂದಿದ್ದ ಅಂತ ಹೇಳ್ತಾರೆ. ಆದ್ರೆ ನಿಜವಾಗಿ ಹೇಗಿದ್ದ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇದಿಷ್ಟು ಕೊಲಂಬಸ್ ತನ್ನ ಜೀವನದಲ್ಲಿ ಜಲಮಾರ್ಗವನ್ನು ಕಂಡುಹಿಡಿದಂತ ಒಂದು ಕತೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಮಿಡಿಲ್ ಈಸ್ಟ್ ನ ಯುದ್ಧಗಳಿಂದ ಜಲಮಾರ್ಗಗಳ ಪ್ರಾಮುಖ್ಯತೆ ಎಷ್ಟಿದೆ ಅಂತ. ಜಲಮಾರ್ಗಗಳು ಬಂದಾದ್ರೆ ಇಡೀ ಜಗತ್ತಿಗೆ ಏನ್ ಪರಿಣಾಮ ಆಗುತ್ತೆ ಅಂತ ನಾವು ಈಗಾಗಲೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಇಂತಹ ಜಲಮಾರ್ಗಗಳನ್ನ ಆಗಿನ ಕಾಲದಲ್ಲಿ ಹೇಗೆ ಕಂಡು ಹಿಡಿದ್ರು ಅಂತ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.